ಹಾಯ್ ವೆಲ್ಕಮ್ ಟು MS ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಓಡ್ತಾ ಇದ್ದೀವಿ. ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆನೇ ಮನೇಲಿ ವಾರ ಎಲ್ಲ ಮುಗಿಸಿ ಹೊರಡೋಣ ಅಂತ ಹೇಳಿ ಬೆಳಗ್ಗೆ 3 ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಮುಗಿಸಿ ಈ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದು ಒಗ್ದಿರೋ ಬಟ್ಟೆ ಗಂಟು ಕಟ್ಟಿಟ್ಟಿದ್ದೀನಿ, ಬಂದು ಮರ್ಚ್ಕೊಳ್ಳೋಣ ಅಂತ ಹೇಳಿ ಮೊದಲು ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಇನ್ನು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಇನ್ನು ಪೂಜೆಗಳು ಸಹ ಎಲ್ಲ ದೇವ್ರ ಸಾಮಾನೆಲ್ಲ ಇಡಿಸಿ ಎಲ್ಲ ರೆಡಿಸ್ ಮಾಡಿದ್ದೀನಿ. ಇನ್ನು ದೇವ್ರ ಸಾಮಾನು ತೊಳಿಬೇಕು ದೇವ್ರ ಸಾಮಾನು. ಇನ್ನು ಆ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆಗೆಲ್ಲ ರೆಡಿ ಮಾಡಿ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಹೊರಡಬೇಕು. ಇನ್ನು ಮಗುಗೂ ಟಿಫನ್ ಇಲ್ಲೇ ಮಾಡಿಸ್ಕೊಂಡು ಹೋಗಿದ್ದೆ, ಆದರೂ ಅಲ್ಲಿ ಊಟ ಮಾಡ್ದವನು. ಇವಾಗ ದೇವ್ರ ಸಾಮಾನೆಲ್ಲ ತೊಳೆದಿಡ್ತಾಯಿದ್ದೀನಿ. ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಅದನ್ನು ಬಟ್ಟೆಯಲ್ಲಿ ನೀಟಾಗಿ ಒರೆಸಿಟ್ರೆ ಕರ್ಕರೆ ಆಗೋಲ್ಲ. ಒಂದು ವಾರದವರೆಗೂ ನೆಕ್ಸ್ಟ್ ವಾರ ಪೂಜೆ ಮಾಡೋವರೆಗೂ ಚೆನ್ನಾಗೇ ಇರುತ್ತೆ. ಇನ್ನು ಈ ಕಡೆ ದೇವ್ರ ಫೋಟೋ ಎಲ್ಲ ನೀಟಾಗಿ ಒರೆಸ್ಕೊಂಡು ದೇವ್ರ ಸ್ಟ್ಯಾಂಡ್ ಎಲ್ಲ ಒರೆಸ್ಕೊಂಡು ಎಲ್ಲ ಧೂಳು ಇದ್ದಿದ್ದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ವಾಯ್ಸ್ ಒಂದು ಸ್ವಲ್ಪ ಕರ ಅಂತ ಕೇಳಿಸ್ತಾ ಇರ್ಬೋದು ನಿಮಗೆ, ಹುಷಾರಿರಲಿಲ್ಲ. ಸೊ ವಾಯ್ಸು ಹೋಗ್ಬಿಟ್ಟಿತ್ತು ನಂದು. ಅದಕ್ಕೆ ನಂದು ಇಷ್ಟಿನಿಂದ ವೀಡಿಯೋನು ಮಾಡೋಕ್ಕಾಗಿರಲಿಲ್ಲ, ವಾಯ್ಸ್ ಓವರು ಕೊಡೋಕ್ಕಾಗ್ತಿರ್ಲಿಲ್ಲ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ ವಾಯ್ಸು, ಅದಕ್ಕೆ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈ ಕಡೆ ದೇವ್ರ ಸಾಮಾನಿಗೆಲ್ಲ ಕುಂಕುಮ ಎಲ್ಲ ಇಟ್ಕೊಂಡು ಆಮೇಲೆ ಹೊಸ್ಲೆಲ್ಲ ಒರೆಸ್ಕೊಂಡು ಹೊಸ್ಲಿಗೂ ಸಹ ಕುಂಕುಮ ಇಟ್ಕೊಂಡು ಹೊಸ್ಲಿಗೂ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪೂಜೆಗೆಲ್ಲ ರೆಡಿ ಆಯಿತು. ಇನ್ನು ಡ್ರೆಸ್ಸು ಚೇಂಜ್ ಮಾಡಿಕೊಂಡು ಇನ್ನು ದೇವ್ರ ದೀಪ ಹಚ್ಚುತ್ತಾ ಇದ್ದೀನಿ. ಪೂಜೆಗೂ ಸಹ ಎಲ್ಲ ರೆಡಿ ಆಯಿತು. ಇನ್ನು ಇಲ್ಲಿ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನನ್ನ ಮಗ ಸ್ವಲ್ಪ ಕ್ಯಾತ ಮಾಡ್ತಾಯಿದ್ದ, ಅದಕ್ಕೆ ವಾಯ್ಸು ಸ್ವಲ್ಪ ಅಲ್ಲಿ ಸ್ಟ್ರಕ್ ಆದಂಗೆ ಆಯಿತು. ಇನ್ನು ಪೂಜೆಗೆಲ್ಲ ರೆಡಿ ಮಾಡಿ ಇನ್ನೆಲ್ಲ ಕೆಲಸನೂ ಮುಗಿಸಿ ಇನ್ನು ಹೊರಟ್ವಿ. ಇನ್ನು ಹೊರಡೋಣ ಅಂತೇಳಿ ಹೊರಟ್ವಿ ದೇವಸ್ಥಾನಕ್ಕೆ. ಇನ್ನು ಅಮಾವಾಸ್ಯೆ ಇತ್ತು ಇವತ್ತು. ಸೊ ಮಂಗಳವಾರ ಅಮಾವಾಸ್ಯೆ ಇತ್ತು, ಲೇಟಾಗಿ ಬರ್ತಾಯಿದೆ ವ್ಲಾಗಿದು. ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗನೆ ಎದ್ದು ಇವತ್ತು 3 ಗಂಟೆಗೆ ಎದ್ದು ಕೆಲಸ ಮಾಡ್ಕೊಂಡಿದ್ದೀನಿ ಬೇಗ. ಇನ್ನು ದೀಕ್ಷಾ ಮಾನಸನ್ನು ಕರ್ಕೊಂಡು ಹೋಗ್ತಾ ಇಲ್ಲ, ಅವರು ಸ್ಕೂಲ್ಗೆ ಹೋಗಿದ್ರು. ಸೊ ಇನ್ನು ರಿಷಿನ, ನಾನು ಮತ್ತು ನಮ್ಮ ಹಸ್ಬೆಂಡು 3 ಜನ ಮಾತ್ರ ಹೊರಟಿದ್ದು. ಇನ್ನು ರಿಷಿನೂ ಕರ್ಕೊಂಡು ಸ್ಕೂಲ್ಗೆ ಅವನ್ನ ಆಲ್ರೆಡಿ ರೆಡಿ ಎಲ್ಲ ಮಾಡಿಬಿಟ್ಟಿದ್ವಿ. ಆದರೆ ನಮ್ಮ ಮನೆಯವರು ಬೇಡ, ಅವನ್ನ ಮಾತ್ರ ಹೋಗೋಣ ಅಂತ ಹೇಳಿದ್ರು. ಸೊ ಅವನ್ನ ಮಾತ್ರ ಸ್ಕೂಲ್ ಡ್ರೆಸ್ ಹಾಕ್ಸಿ ರೆಡಿ ಮಾಡಿಸಿದ್ನ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ರೆಡಿ ಮಾಡಿ ಅವನ್ನ ಕರ್ಕೊಂಡು ಹೋಗಿದ್ದಾಯಿತು. ಇದು ನಮ್ಮ ಹೊಸ್ತು ಪೂಜೆ. ಚಿಕ್ಕದಾಗಿ ಸ್ವಲ್ಪ ಜಾಗ ಇದೆ ಸ್ಪೇಸು, ಸೊ ಅದಕ್ಕೆ ಚಿಕ್ಕದಾಗಿ ರಂಗೋಲೆ ಬಿಟ್ಕೊಳ್ತೀನಿ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಈ ಕಡೆ ಮನೆ ತುಳಸಿ ಪೂಜೆ ಮಾಡಿ ಇನ್ನು ಪೂಜೆಗೆಲ್ಲ ರೆಡಿ ಆಯಿತು. ಇದು ನಮ್ಮ ಪುಟ್ಟ ಗೋಡೆಗೆ ಹೊಡ್ಕೊಂಡಿದ್ದೀನಿ. ದೇವ್ರ ಮನೆ, ಹಳೆ ಮನೇಲಿ ದೇವ್ರ ಮನೆ ಇತ್ತು, ಬಟ್ ಈ ಮನೇಲಿ ದೇವ್ರ ಮನೆ ಇಲ್ಲ. ಸೊ ಅದಕ್ಕೆ ಇದೇ ಥರ ಪುಟ್ಟದಾಗಿ ಹಿಂಗೆ ಹೊಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ನೋಡೋಕ್ಕೆ ಚೊಕ್ಕವಾಗಿ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೊರಟ್ವಿ. ರಿಷಿ ಇಲ್ಲಿ ಶೂ ಹಾಕೊಳ್ತವನೆ. ರಿಷಿ ಬರೋದಾ ಗುಂಡು? ಬಾಯ್, ಹುಷಾರು. ದೀಕ್ಷು ಬಾಯ್. ಹಾಕೊಂಡ ರಿಷಿ ಶೂನ ಹಾಕೊಂಡ? ನಾನು ಹಾಕೊಳ್ಳೋತೀನಿ, ನೀನು ಹಾಕೋಬೇಕು ಬೇಗ. ಹಾಕೊಂಡ ನಡಿ. ದೀಕ್ಷು ಡೋರ್ ಹಾಕೋ. ಹಾಗೆ ಹೋಗ್ತಾ ಅಲ್ಲಿ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಹೊರಟ್ವಿ. 3 ಜನನೂ ಒಂದೊಂದು ತಟ್ಟೆ ಇಡ್ಲಿ ತೊಗೊಂಡ್ವಿ. ತಟ್ಟೆ ಇಡ್ಲಿ ತಿಂದಾದ್ಮೇಲೆ ನಮ್ಮ ಮನೆಯವರು ಅದ್ರ ಮೇಲೆ ಸ್ವಲ್ಪ ಚಿತ್ರಾನ್ನ ತೊಗೊಂಡ್ರು. ನಾನು ತಟ್ಟೆ ಇಡ್ಲಿ ತಿಂದ್ಬಿಟ್ಟು ಅದಾದಮೇಲೆ ಸ್ವಲ್ಪ ಒಂದು 1/2 ಪ್ಲೇಟಷ್ಟು ಪಲಾವ್ ತೊಗೊಂಡೆ. ಪಲಾವ್ ತಿಂದ್ಬಿಟ್ಟು ಕೊನೆಗೆ ಅಲ್ಲಿಂದನೂ ಹೊರಟ್ವಿ. ಇನ್ನು ನಮ್ಮ ರಿಷಿ
ಬೇಡ ಅದು ಬೇಡ ಇದು ಬೇಡ, ತಿಂಡಿ ಕೊಡಿಸು ನನಗೆ, ಊಟ ಬೇಡ ತಿಂಡಿ ಕೊಡಿಸು ಅಂತ ಇದು ಮಾಡ್ತಾಯಿದ್ದ. ಇವಾಗ ಅವನಿಗೆ ಲೈಟಾಗಿ ಕೆಮ್ಮು ಬೇರೆ ಆಗಿಬಿಟ್ಟಿತ್ತು. ಸೊ ಅವನಿಗೆ ಏನು ತಿಂಡಿ ಏನು ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಇಡ್ಲಿ ತಿನ್ನು ಅಂತ ಅಂದ್ಬಿಟ್ಟು ನಮ್ಮನೆಯವ್ರು ಇಡ್ಲಿ ತಂದುಕೊಟ್ರು. ಇನ್ನು ಅಲ್ಲಿ ಎಲ್ಲರೂ ನಾಷ್ಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾನು ಇಡ್ಲಿ ತಿಂದ್ಬಿಟ್ಟು ಒಂದು ಹಾಫ್ ಪ್ಲೇಟು ಪಲಾವ್ ಊಟ ಮಾಡಿಕೊಂಡೆ, ತಿಂಡಿ ಮಾಡಿಕೊಂಡೆ, ನಾಷ್ಟ ಮಾಡಿಕೊಂಡೆ. ಇನ್ನು ನಾಷ್ಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನು ದೇವಸ್ಥಾನಕ್ಕೆ ರೀಚ್ ಆದ್ವಿ. ದೇವಸ್ಥಾನಕ್ಕೆ ರೀಚ್ ಆದಮೇಲೆ ಕಾಲೆಲ್ಲ ತೊಳ್ಕೊಂಡು ನಾನು ಮಗು ನಮ್ಮ ಮನೆಯವರು ಎಲ್ಲರೂ ಕಾಲು ತೊಳ್ಕೊಂಡ್ವಿ. ಇನ್ನು ಕಾಲು ತೊಳ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಪೂಜೆ ಸಾಮಾನು ತೊಗೊಳ್ಳೋಣ ಅಂತೇಳಿ ಹೊರಟ್ವಿ. ಆ ಕಂಬಿ ಮೇಲೆ ನಡ್ಕೊಂಬರೋಕ್ಕೆ ರಿಷಿ ಭಯ ಪಡ್ತಿದ್ದ. ಸೊ ಆಮೇಲೆ ಕೈ ಇಟ್ಕೊಂಡು ಕಾಲು ತೊಳ್ಸ್ಕೊಂಡು ಕರ್ಕೊಂಡು ಬಂದೆ. ಇನ್ನು ಅಲ್ಲಿಂದ ಪೂಜೆ ಸಾಮಾನು ತಗೊಳ್ಳೋಣ ಅಂತ ಬಂದ್ವಿ. ಪೂಜೆ ಸಾಮಾನು ತೊಗೊಂಡ್ರೆ ಆಂಟಿ ಪರಿಚಯ ಇರೋದ್ರಿಂದ ಎಲ್ಲರೂ ಬಂದವ್ರಿಗೆಲ್ಲರಿಗೂ ದೇವ್ರ ಸಾಮಾನು ಕೊಡ್ತಾನೆ ಇದ್ದಾರೆ. ನನ್ನ ಎಷ್ಟೋ ತಿಳ್ಸ್ಕೊಂಡೇ ಇದ್ದರು, ಆಂಟಿ ಕೊಡಿ ಆಂಟಿ, ರಶ್ ಆಗಿಬಿಡ್ತಾರೆ, ಕೊಡಂಟಿ ಕೊಡೋಣ ಅಂತ ಹೇಳ್ಬಿಟ್ಟು ಕೊನೆಗೆ ಆಮೇಲೆ ಈಸ್ಕೊಂಡು ನಾವು ದರ್ಶನಕ್ಕೆ ಅಂತ ಹೊರಟ್ವಿ. ಅಂದರೆ ತುಂಬ ಜನ ಇದ್ದರು, ಸಿಕ್ಕಾಪಟ್ಟೆ ಜನ ಇದ್ದರು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆಂಟಿ ತುಂಬ ಪರಿಚಯ ಇದ್ದಾರಲ್ಲ, ಅಲ್ಲಿ ಹೋದ್ರೆ ನಮ್ಮ ರಿಷಿ ಏನಾರು ಒಂದು ಖ್ಯಾತೆ ಮಾಡ್ತಾಯಿರ್ತಾನೆ. ಅಲ್ಲಿಗೆ ಹೋದ ತಕ್ಷಣ ಅವನು ಅಲ್ಲೇ ನಿಂತ್ಕೊಂಡಿದ್ದವನು ಆಂಟಿಯ ತೂಕದ ಬಟ್ಟೆ ಇದೆಯಲ್ಲ ಅದನ್ನೆಲ್ಲ ಹಿಂದೆ ಆ ಕಡೆ ಸೈಡ್ ಅಂಕಲ್ ನಿಂತಿದ್ದಾರಲ್ಲ ಆ ಕಡೆ ಸೈಡ್ ನಿಂತ್ಕೊಂಡು ಜೋಡಿಸ್ಕೊಂಡು ಆಟಾಡ್ತಾ ಇದ್ದ. ಆಂಟಿ ಅದನ್ನು ಅಬ್ಸರ್ವೇ ಮಾಡಿಲ್ಲ. ನನ್ನ ಬಟ್ಟೆಲ್ಲೋಯ್ತು ತೂಕದ ಬಟ್ಟೆಲ್ಲೋಯ್ತು ಅಂತ ಅಂದ್ಬಿಟ್ಟು ಹುಡ್ಕಾಡಿ ಹೋದ್ರು ಆಂಟಿ. ಒಂದು ಕ್ಷಣಕ್ಕೆ ಹತ್ರ ಫುಲ್ ಗಾಬರಿ ಪಡಿಸ್ಬಿಟ್ಟು ಆಂಟಿಗೆ ಒಂದು ಆಟ ತೋರಿಸ್ತಾವನು ನಿಜವಾಗ್ಲೂ. ಆಮೇಲೆ ನಾನು ಆಂಟಿ ಅಲ್ಲಿ ಅವು ಆಟಾಡ್ತಿದ್ದ ಅವ್ನು ಇಟ್ಕೊಂಡು ನೋಡಿ ಅಂತ ಹೇಳಿದೆ. ಆಮೇಲೆ ಅದನ್ನು ನೋಡ್ಬಿಟ್ಟು ಆಮೇಲೆ ಆಂಟಿ ನೀನು ಹಿಂಗೆ ಮಾಡ್ತೀಯಾ ಅಂತ ಹೇಳಿ ಮಾತಾಡಿಸ್ಕೊಂಡು ಆಮೇಲೆ ಅದನ್ನು ಬೆಟ್ಟೆಲ್ಲ ಎತ್ಕೊಂಡು ತೂಕ ಹಾಕ್ಕೊಟ್ರು. ಇನ್ನು ಅಲ್ಲಿಂದ ಪೂಜೆ ಸಾಮಾನೆಲ್ಲ ತೊಗೊಂಡು ಇನ್ನು ದೇವ್ರ ಸಾಮಾನೆಲ್ಲ ತೊಗೊಂಡು ಹೊರಟ್ವಿ. ಪೂಜೆ ಸಾಮಾನು ತೊಗೊಂಡು ಇನ್ನು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೊರಟ್ವಿ. ಇನ್ನು ಅಲ್ಲಿ ಸೈಡಲ್ಲಿ ಹೋಗ್ತಾ ಎಲ್ಲರೂ ಗಂಧ ಕಡ್ಡಿ ಬೇಕಾ ಕರ್ಪೂರ ಬೇಕಾ ಅಂತ ಕೇಳ್ತಾನೆ ಇದ್ದರು. ಸೊ ಎಲ್ಲ ಈಸ್ಕೊಂಡು ಹೊರಟ್ವಿ ಇನ್ನು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ. ರಶ್ ನೋಡ್ತಾ ಇರ್ಬೋದು ನೀವು ಎಷ್ಟು ರಶ್ ಇದೆ ಅಂತ ಹೇಳಿ, ಸಿಕ್ಕಾಪಟ್ಟೆ ರಶ್ ಇತ್ತು ಮಾತ್ರ. ಮಕ್ಕಳು ಚಿಕ್ಕ ಮಕ್ಕಳುಗಳು ಇಟ್ಕೊಂಡಿರೋರ್ಗಂತೂ ತುಂಬ ಕಷ್ಟ ಆಯಿತು. ಇನ್ನು ಇಲ್ಲೇ ತೆಂಗಿನಕಾಯಿ ಹೊಡೆದು ಆಮೇಲೆ ಒಳಗಡೆ ಹೋಗಬೇಕು. ಇನ್ನು ತೆಂಗಿನಕಾಯಿ ಎಲ್ಲ ಇಲ್ಲೇ ಹೊಡ್ಕೊಂಡು
ನನ್ನ ಮಗಗೆ ನೀರು ದಾವ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಅಪ್ಪ ಎಳ್ನೀರು ಹೊಡಿತಿದೆಯಲ್ಲ, ನೀರು ಕೊಡು ಅಂತ ಕೇಳ್ತಿದ್ದ. ಇನ್ನು ಅಲ್ಲಿಂದ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ಅಲ್ಲಿಂದ ದರ್ಶನಕ್ಕೆ ಅಂತ ಹೊರಟ್ವಿ. ನೀವು ನೋಡ್ಬೋದು ತುಂಬ ಜನ ರಶ್ ಇದ್ದರು. ಅಂದರೂ ದರ್ಶನ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಅಲ್ಲಿ ಅಣಸ್ಲೆಂಡು ಮತ್ತು ಕಾಯಿ ತುರಿ ಬೆಲ್ಲ ಎಲ್ಲ ಹಾಕಿದ್ದು ಚರ್ಪು ಅಂತಾರಲ್ಲ, ಸೊ ಅದನ್ನು ಪ್ರಸಾದ ಕೊಟ್ಟರು. ಅದನ್ನು ದೇವಸ್ಥಾನದಲ್ಲಿ ಸ್ವಲ್ಪ ತಿಂದ್ಕೊಂಡು ಅಲ್ಲಿಂದ ಊಟಕ್ಕೆ ಅಂತ ಹೊರಟ್ವಿ. ಅಲ್ಲಿ ಪ್ರತಿದಿನ ಊಟದ ವ್ಯವಸ್ಥೆ ಇರುತ್ತೆ. ಅಲ್ಲೇ ಇನ್ನು ಬೆಳಗ್ಗೆ ತಿಂಡಿ ಮಾಡಿದ್ವಲ್ಲ, ಇನ್ನು ಇಲ್ಲೇ ದರ್ಶನ ಎಲ್ಲ ಮುಗಿಸೋ ಹೊತ್ತಿಗೆ ಇಲ್ಲೇ ಮಧ್ಯಾಹ್ನ ಆಗೋಗಿತ್ತು. ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ಇನ್ನು ಊಟಕ್ಕೆ ಅಂತ ಹೊರಟ್ವಿ. ಇನ್ನು ದೇವಸ್ಥಾನದಲ್ಲೂ ಅಲ್ಲೂ ಊಟ ಮಾಡಿಕೊಂಡು ಇನ್ನು ಅಲ್ಲಿ ದೇವಸ್ಥಾನದ ಹತ್ರನೇ ಬೇಲ್ಪುರಿ ತೊಗೊಂಡ್ವಿ. ಎಲ್ಲ ಊಟ ಮಾಡಿದ್ವಲ್ಲ, ಹೊಟ್ಟೆ ತುಂಬಿತ್ತು. ಅದಕ್ಕೆ ಒಂದೇ ಒಂದು ಇದು ಮಾತ್ರ ತೊಗೊಂಡ್ವಿ. ಅದು ತೊಗೊಂಡು ಅದರಲ್ಲೇ 3 ಜನ ತಿಂದ್ಕೊಂಡು ಇನ್ನು ಅಲ್ಲಿಂದ ಹೊರಟ್ವಿ. ಇನ್ನು ಬರ್ತಾ ಹಾಗೆ ಜ್ಯೂಸ್ ಕುಡ್ಕೊಳ್ಳೋಣ ಅಂತೇಳಿ ಜ್ಯೂಸ್ ತೊಗೊಂಡ್ವಿ. ಜ್ಯೂಸ್ ತೊಗೊಂಡ್ರೆ ನನ್ನ ಮಗ ಈ ಕಡೆ ತಿರುಗೂ ಸಹಿತ ನೋಡ್ತಾಯಿಲ್ಲ. ನಾನು ನಮ್ಮ ಮನೆಯವರು ಮೂಸಂಬಿ ಜ್ಯೂಸ್ ತೊಗೊಂಡ್ರು, ನಾನು ಪೈನಾಪಲ್ ಜ್ಯೂಸ್ ತೊಗೊಂಡೆ. ಇನ್ನು ನನ್ನ ಮಗ ನೋಡಿದ್ರೆ ನಮ್ಮ ಅಪ್ಪ ಕುಡಿತಿರೋದು ಬೇಕು ನನಗೆ ಅಂತ ಅಂದ್ಬಿಟ್ಟು ಮೂಸಂಬಿ ಜ್ಯೂಸನ್ನ ಒಂದ್ಸಲ ಕಿತ್ಕೊಂಡ. ಅದು ಒಂಚೂರು ಕುಡ್ಬಿಟ್ಟು ನನಗೆ ಅದೂ ಬೇಡ ನನಗೆ ಅಂತ ಹೇಳಿ ಅದನ್ನು ಸಹ ಬಿಟ್ಟ. ಅದನ್ನು ಅವ್ರ ಪಪ್ಪನೇ ಕುಡ್ಕೊಂಡ್ರು. ಆಮೇಲೆ ಮ್ಯಾಂಗೋ ಜ್ಯೂಸ್ ಬೇಕು ನನಗೆ ಅಂತ ಹಠ ಮಾಡ್ತಿದ್ದ. ಸೊ ಅದಕ್ಕೆ ಮ್ಯಾಂಗೋ ಜ್ಯೂಸ್ನ ಆಮೇಲೆ ಆರ್ಡ್ರ್ ಮಾಡಿದ್ರು ಅವರಪ್ಪ. ಮ್ಯಾಂಗೋ ಜ್ಯೂಸನ್ನ ತೊಗೊಂಡ್ವಿ. ಮ್ಯಾಂಗೋ ಜ್ಯೂಸ್ ತೊಗೊಂಡು ಇನ್ನು 3 ಜ್ಯೂಸ್ ಕುಡಿದ್ವಿ. ಇನ್ನು ಅವ್ರ ಪಪ್ಪ ಬಂದು ಕುಡಿಬಾರು ಅಂತ ಅಂದ್ರೂ ಕುಡಿತಿಲ್ಲ ಅವನು. ಐಸ್ ಕ್ರೀಮ್ ಕೊಡಿಸು ಅಂತ ಹೇಳಿ ಒಂದೇ ಸಮ ಹಠ ಮಾಡ್ತಾಯಿದ್ದ. ಅವ್ನಿಗೆ ಆಲ್ರೆಡಿ ಕೋಲ್ಡು ಕೆಮ್ಮು ಆಗಿತ್ತಲ್ಲ. ಸೊ ಅದಕ್ಕೆ ಅವ್ರ ಪಪ್ಪ ಬೇಡ, ಐಸ್ ಕ್ರೀಮ್ ಬೇಡ, ಜ್ಯೂಸ್ ಕುಡಿಯೋ ಅಂತ ಹೇಳಿದ್ರೆ ಕೇಳ್ತಾನೆ ಇಲ್ಲ. ಕೋಪ ಮಾಡ್ಕೊಂಡು ನನಗೆ ಬೇಡ ಅಂದರೆ ನನಗೆ ಬೇಡ ಅಂತ. ಅದಕ್ಕೆ ಅವ್ರ ಪಪ್ಪ ನೀನು ಇಲ್ಲಿ ಬಂದು ಕುಡಿದ್ರೆ ಇವಾಗ ನೀನು ವೀಡಿಯೋದಲ್ಲಿ ಬರ್ತೀಯ, ಬಾರೋ ಅಂತ ನೈಸ್ ಮಾಡಿ ಕರಿತಾನೆ ಇದ್ದರು. ಅವ್ನು ಎಷ್ಟು ಇದು ಮಾಡಿದ್ರು ಬರ್ತಾನೆ ಇರಲಿಲ್ಲ. ಸೊ ನಮ್ಮದೆಲ್ಲ ಜ್ಯೂಸ್ ಕುಡ್ದಾದ್ರೂ ಹೇಳೋ ಮತ್ತು ಕೇಳ್ತಾನೆ ಇರಲಿಲ್ಲ ಅವನು. ಬಾರೋ ಅಂತ ಎಷ್ಟೋ ಅವರ ಪಪ್ಪ ಅಂದ್ರೂ ಬೇಡ ನನಗೆ ಅಂತ ಹೇಳ್ತಿದ್ದ. ಕೊನೆಗೆ ಅವನು ಮ್ಯಾಂಗೋ ಜ್ಯೂಸ್ ಇಸ್ಕೊಂಡು ಆಮೇಲೆ ಮ್ಯಾಂಗೋ ಜ್ಯೂಸ್ ಕುಡ್ದ. ಇನ್ನು ಅವ್ರ ಪಪ್ಪನ ಹತ್ರ ಹಾಗೆ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಜ್ಯೂಸು ಸಹ ಕುಡಿದ್ವಿ. ಇನ್ನು ಅವನು ನಮ್ಮ ರಿಷಿ ಹೇಳೋ ಮಾತೆ ಕೇಳ್ತಿರ್ಲಿಲ್ಲ. ಇನ್ನು ಗಾಡೀಲಿ ಬರಬೇಕಾದ್ರೆ ಮಲ್ಕೊಂಬಿಟ್ಟಿದ್ದ. ಅದು ಒಂದು ಸೈಡ್ ಶೂ ನೋಡಿದ್ರೆ ಎಲ್ಲೋ ಬಿದ್ದೋಗ್ಬಿಟ್ಟಿದೆ. ಅದೆಲ್ಲಿ ಬಿದ್ದೋಯ್ತು ಅಂತಲೂ ಗೊತ್ತಿಲ್ಲ. ಆಮೇಲೆ ಒಂದೇ ಒಂದು ಶೂ ಕಾಲಲ್ಲಿತ್ತು. ಅದನ್ನು ಸಹಿತ ಅಲ್ಲೇ ಅಂಗಡಿ ಹತ್ರ ನೋಡಿದ್ವಿ, ಅಲ್ಲಿ ನಿಲ್ಸಿದ್ವಲ್ಲ, ಸೊ ಅಲ್ಲಿ ನೋಡಿದ್ವಿ. ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅದನ್ನು ಅಲ್ಲೇ ಬಿಟ್ಬಿಟ್ಟು ಬೇರೆ ಸ್ಲಿಪ್ಪರ್ ತೊಗೊಂಡ್ರೆ ಆಯಿತು ಬಿಡು ಅಂತೇಳಿ ಹಾಗೆ ಬಂದ್ವಿ. ಇನ್ನು ಈ ಕಡೆ ಬಾರೋ ಅಂತ ಕರಿತಾ ಇದ್ದೀನಿ, ಅವ್ನು ಬರ್ತಾಯಿಲ್ಲ. ಜ್ಯೂಸ್ ಕುಡಿ ಬಾ ಅಂತ ಹೇಳಿದ್ರೆ ಬರ್ತಾಯಿಲ್ಲ ಅವನು. ಎಷ್ಟು ಹೇಳಿದ್ರು ಬರ್ತಾ ಇರಲಿಲ್ಲ. ಸರಿ ಬಿಡು ಬೇಡ ನೋಡು, ಅವ್ರ ಪಪ್ಪನ ಜ್ಯೂಸ್ನ ಅವ್ನು ಆ ಕಡೆ ಎತ್ಕೊಂಡು ಒಂಚೂರು ಟೇಸ್ಟ್ ನೋಡಿಬಿಟ್ಟು ನಂಗೆ ಬೇಡ ಪಪ್ಪ ಇದನ್ನು ಅಂತೇಳಿ ಆಮೇಲೆ ಅದನ್ನು ವಾಪಸ್ ಕೊಟ್ಟ. ಆಮೇಲೆ ನೀನು ಎದ್ದೋಗು, ನಾನು ಕುಡಿತೀನಿ, ಎದ್ದೋಗು ಅಂತೇಳಿ ಅವ್ರ ಪಪ್ಪನ್ನ ಕಳಿಸಿ ಅದನ್ನು ಒಂದು ಸ್ವಲ್ಪ ಹೊತ್ತು ಅದನ್ನು ಕುಡ್ದ. ಅದು ಕುಡ್ದಾದ್ಮೇಲೆ ಅದನ್ನು ಬೇಡ, ನನಗೆ ಮ್ಯಾಂಗೋ ಜ್ಯೂಸ್ ಬೇಕು ಅಂತೇಳಿ ಒಂದು ಆಟ ಆಡಿಸ್ತಾನೆ ನಮ್ಮನ್ನು ಅವನು. ಹೊರಗಡೆ ಕರ್ಕೊಂಡೋದ್ರೆ ಈ ಥರ ಮಾಡ್ತಾನೆ ಒಂದೊಂದ್ಸಲಿ. ನಾವು ಊಟ ಮಾಡಿಸ್ಬಿಟ್ಟು ಕರ್ಕೊಂಡೋದ್ರೂ ವಾಂತಿ ಬರುತ್ತೆ ಆ ಥರ ಇದು ಮಾಡ್ತಾನೆ. ಮಾಡಿಸ್ದೆ ಕರ್ಕೊಂಡೋದ್ರೂ ಹೊಟ್ಟೆ ಮಳಿಸುತ್ತೆ ಅಂತ ಇದು ಮಾಡ್ತಾನೆ. ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾನೆ ಫ್ರೆಂಡ್ಸ್ ಅವನು ಹೊರಗಡೆ ಕರ್ಕೊಂಡೋದ್ರೆ ಮಾತ್ರ. ಅಂದರೆ ಮೇಯ್ನ್ ಇನ್ನೊಂದೇನು ಅಂತಂದರೆ ಅವ್ನು ಎಲ್ಲೇ ಕರ್ಕೊಂಡೋದ್ರು ನಾನು ಒಂದು ವಾಟರ್ ಬಾಟಲ್ ಮಾತ್ರ 1 ಲೀಟ್ರು 1.5 ಲೀಟ್ರ್ ಅಷ್ಟಾದರೂ ಕ್ಯಾರಿ ಮಾಡಲೇಬೇಕು. ಯಾಕಂದರೆ ತುಂಬ ನೀರು ಕುಡಿತಾನೆ ಅವನು. ಸಿಕ್ಕಾಪಟ್ಟೆ ನೀರು ಅಂತಾನವನು. ಎಲ್ಲೋದ್ರೂ ನನ್ನ ನೀರು ಅದನ್ನು ನೋಡಿ ಜ್ಯೂಸ್ ಕುಡಿತಿದ್ರೆ ಅದ್ರದ್ದು ಪೈಪಲ್ಲಿ ಉಫ್ ಅಂತ ಊದ್ತಾ ಇದ್ದಾನೆ. ಅದಕ್ಕೆ ಹಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಕೊಟ್ಟೆ ನಾನು. ಆಮೇಲೆ ಅವನಿಗೆ ಅದನ್ನು ನಾನು ಎಡಿಟ್ ಮಾಡಿದೆ. ಅವನಿಗೆ ಹೊಡೆದಿದ್ದು ಒಂದೇ ಒಂದು ಏಟು ಹೊಡೆದೆ. ಅದಕ್ಕೆ ಅವನು ಮುನ್ಸ್ಕೊಂಡು ಆ ಥರ ನನಗೆ ಬೇಡ ಹೋಗು ಅಂತ ಅಂದ್ಬಿಟ್ಟು ಜ್ಯೂಸ್ನ ಆ ಕಡೆ ತಳ್ಸ್ಬಿಟ್ಟು ಆ ಕಡೆ ಮಲ್ಕೊಂಡಿದ್ದ ಅವನು ಕುಡಿ ಅಂತಾದರೆ ಉಪ್ಪು ಅಂತ ಅದ್ರೊಳಗಡೆ ಊದ್ತಿದ್ದ ಕುಡಿಯೋದು ಬಿಟ್ಬಿಟ್ಟು. ಅದಕ್ಕೆ ನಾನು ನೋಡಿದೆ ಅಂತ ಅಂದ್ಬಿಟ್ಟು ನಾನು ಜುಟ್ಟನ್ನ 2 ಹಿಡ್ಕೊಬಿಟ್ಟು ಆ ಥರ ಇದು ಮಾಡ್ತಾವನೆ.
ನನಗೆ ಅದು ವಾಯ್ಸ್ ಓವರ್ ಕೊಡ್ಬೇಕಾದ್ರೂ ಅವನ್ನ ನೋಡಿದ್ರೆ ನಿಜವಾಗ್ಲೂ ನಗು ಬರ್ತಾಯಿತ್ತು. ಆ ಥರ ಮಾಡ್ತಿದ್ದ ಅವನು ನಿಜವಾಗ್ಲೂ. ನನಗೆ ಬೇಡ ಹೋಗು, ಅದು ಬೇಡ ಹೋಗು, ಇದು ಬೇಡ ಹೋಗು ಅಂತ ಜುಟ್ಟು ಹಿಡ್ಕೊಂಡು ಗುಂಜಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ದ ಅವನು ನಿಜವಾಗ್ಲೂ. ಕೊನೆಗೆ ಆಮೇಲೆ ನನಗೆ ನೋಡಿದ್ರೆ ಆಲ್ರೆಡಿ ನನಗೆ ನಿಜವಾಗ್ಲೂ ಹೊಟ್ಟೆ ತುಂಬೋಗಿತ್ತು. ಆ ಜ್ಯೂಸ್ ಕುಡಿಯೋಕೆ ಆಗ್ತಿರ್ಲಿಲ್ಲ ನನಗೆ. ನನ್ನ ಮುಖ ನೋಡ್ತಾ ಇರ್ಬೋದು ನೀವು, ಕುಡಿಲೋ ಬೇಡವೋ ಅಂತ ಅಂದ್ಬಿಟ್ಟು ಬಾಯಿ ತುಂಬ ತುಂಬ್ಕೊಂಬಿಟ್ಟು ಹೆಂಗಪ್ಪ ಕುಡಿಯೋದು ಅಂತ ಅಂದ್ಬಿಟ್ಟು ಕುಡಿತಾ ಇದ್ದೆ ನಿಜವಾಗ್ಲೂ. ಬೇಡ ಅಂತಲೂ ನಮ್ಮ ಮನೆಯವ್ರು ಕೊಡಿಸಿದ್ರು. ಹೇಗೋ ಅದೊಂದು ಗ್ಲಾಸ್ನ ಕಷ್ಟಪಟ್ಟು ಕುಡಿದ್ಬಿಟ್ಟು ಬಂದೆ ನಿಜವಾಗ್ಲೂ. ನನ್ನ ಕೈಲಿ ಕುಡಿಯೋಕ್ಕೂ ಆಗ್ತಿರ್ಲಿಲ್ಲ. ಕುಡಿದ್ಬಿಟ್ಟು ಹೇಗೋ ಬಂದೆ. ಆಮೇಲೆ ನೀನು ಜ್ಯೂಸು ಬೇಡ ಏನು ಬೇಡ ಹೋಗು ಅಂತ ಅಂದ್ಬಿಟ್ಟು ಸುಮ್ಮನೆ ಎದ್ದೊಂಟೋಗ್ಬಿಟ್ಟು ಆ ಕಡೆ ಅವನು. ಆಮೇಲೆ ಆ ಕಡೆ ಎಲ್ಲ ಮುನ್ಸ್ಕೊಂಡಿದ್ದ. ಆಮೇಲೆ ನನ್ನ ಜ್ಯೂಸ್ ಕುಡಿದ್ಬಿಟ್ಟು ಅವನ್ನ ಸಮಾಧಾನ ಮಾಡಿ ಕರ್ಕೊಬಂದು ಆಮೇಲೆ ಮ್ಯಾಂಗೋ ಜ್ಯೂಸ್ ಕುಡಿಸಿದ್ದಾಯಿತು. ಆಮೇಲೆ ಅದು ಕುಡಿದ್ಬಿಟ್ಟು ಕೊನೆಗೆ ಆಮೇಲೆ ಬಂದ. ಮಳೆ ಬೇರೆ ಬರ್ತಾಯಿತ್ತು ಫ್ರೆಂಡ್ಸ್. ಬರಬೇಕಾದ್ರೆ ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಅಲ್ಲೊಂದು ಕಡೆ ಗಾಡಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಮಳೆ ನಿಲ್ಲೋವರೆಗೂ ಮಳೆ ಕಮ್ಮಿ ಆಗೋವರೆಗೂ ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಂಡು ಆಮೇಲೆ ಬಂದ್ವಿ ನಾವು. ಡ್ಯಾಡಿ ಜ್ಯೂಸ್ನ ಕಿತ್ಕೊಂಡ, ನಾನು ಕುಡಿತೀನಿ ಅಂತ. ಈಗ ಸ್ವಲ್ಪ ಕುಟ್ಬಿಟ್ಟು ನನಗಿದು ಬೇಡ ಮ್ಯಾಂಗೋ ಜ್ಯೂಸ್ ಬೇಕು ಅಂತ ಹೇಳಿದ್ದಾನೆ. ಈಗ ಪಪ್ಪ ಮ್ಯಾಂಗೋ ಜ್ಯೂಸ್ ತರಕ್ಕೆ ಹೋಗಿದ್ದಾರೆ. ಏನು ಹಿಂಸೆ ಕೊಡ್ತಾನೆ ನೋಡಿ ಫ್ರೆಂಡ್ಸ್ ಇವರು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿದಲ್ಲಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್.